ಎಲ್ರಿಗೂ ನಮಸ್ಕಾರ. ನೀವು ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದನ್ನು ಕರೆಕ್ಟಾಗಿ ಗಮನಿಸ್ರಿ. ಈ ಕ್ಯೂರಿಂಗ್ಗೆ ನೀರು ಬಿಡ್ತಾರೆ. ನೀರು ಬಿಟ್ಟಾಗ ಅದು ಕರೆಕ್ಟಾಗಿ ಕೊನೆವರೆಗೂ ಕಟ್ಟೆ ಕಟ್ಟಲ್ಲ. ಕಟ್ಟೆ ಕಟ್ಟಿದ್ರೆ ಹಂಗೆ ನೀರು ಬಿಟ್ಬಿಡ್ತಾರೆ. ಕರೆಕ್ಟಾಗಿ ನೋಡಿ ಕಟ್ಟೆ ಎಲ್ಲಿ ಕಟ್ಟಿದ್ದಾರೆ ನೋಡಿ. ಈಗ ಅದೆಲ್ಲ ವೆಟ್ ಕಾಣಿಸ್ತಾ ಇದೆ. ಅದೆಲ್ಲ ಕ್ಯೂರಿಂಗ್ ಆಗಿಲ್ಲ ಅಂದರೆ ಮತ್ತು ಫ್ಯೂಚರಲ್ಲಿ ನೀವೇನು ಮಾಡ್ತೀರಾ, ಹಂಗೆ ನೀವು ಅದ್ರ ಮೇಲೆ ಮಡ್ಡಿ ಮಾಡ್ತೀರಾ, ಗೋಡೆ ಕಟ್ತೀರಾ. ಗೋಡೆ ಕಟ್ಬಿಟ್ಟು ಪ್ಲಾಸ್ಟಿಂಗ್ ಇಷ್ಟಿಂಗ್ ಮಾಡಿದಾಗ ಇದು ಇಷ್ಟೇ ಲಾಸ್ಟ್, ಇದ್ರ ಮೇಲೆ ರೂಮ್ ಏನು ಬರೋಲ್ಲ. ಪ್ಯಾರಾಪಿಟ್ ವಾಲ್ ಕಟ್ತೀರಾ, ಕಟ್ಟಿ ಪ್ಲಾಸ್ಟಿಂಗ್ ಮಾಡ್ತೀರಾ, ನೀರು ಇಳಿಯಲ್ವಾ? ಪ್ಯಾರಾಪಿಟ್ ವಾಲ್ ಕೆಳಗಡೆ ಹೋದಾಗ ನೀರು ಎಲ್ಲೋಗುತ್ತೆ? ಡೈರೆಕ್ಟಾಗಿ ಗೋಡೆ ಎಲ್ಲೋಗುತ್ತೆ, ಲೀಕೇಜ್ ಆಗುತ್ತಲ್ವಾ? ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಎಲ್ಲಿ ವಾಟರ್ ಪ್ರೂಫಿಂಗ್ ಮಾಡಬೇಕಪ್ಪ ಅಂದರೆ ನಾವು ಕರೆಕ್ಟಾಗಿ ಹೇಳ್ತೀವಿ ನೋಡಿ. ಇಲ್ಲಿ ಜೈಂಟ್ ಇದೆ ನೋಡಿ, ಮುಂದ್ಗಡೆ ಕ್ಯಾನಾಪ್, ಇದು ಈ ಕಡೆ ಬಂದು ಕ್ಯಾನಾಪು, ಇದು ಬಂದು ಮೋಲ್ಡ್, ಮನೆಯದು ಮೋಲ್ಡು ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಅರ್ಧ ಅಡಿ, ಅರ್ಧ 8 ಇಂಚು ಹೈಟ್ ಇದೆ. ಈ ಕಡೆ ಡೌನ್ ಇದೆ. ಈ ನೋಡಿ, ಇದು ಹೈಟ್ ಇರೋದು, ಇದು ಡೌನ್ ಇರೋದು ಇದೆಯಲ್ಲ, ಈ ಪೊಸಿಷನಲ್ಲಿ ಕಂಪಲ್ಸರಿ ಲೀಕೇಜ್ ಆಗುತ್ತೆ. ನೋಡ್ಕೊಳ್ಳಿ, ಈ ಪೊಸಿಷನ್ನು ಕಂಪಲ್ಸರಿ ನೀರು ಲೀಕೇಜ್ ಆಗುತ್ತೆ. 100% ನೀರು ಲೀಕೇಜ್ ಆಗುತ್ತೆ. ಈಗ ಲೀಕೇಜ್ ಆಗದೆ ಇರ್ಬೋದು, ಖಂಡಿತವಾಗ್ಲೂ 1 ವರ್ಷ 1.5 ವರ್ಷ ಆದಮೇಲೆ ಲೀಕೇಜ್ ಆಗೇ ಆಗುತ್ತೆ. ಅದಕ್ಕೆ ಮಾಡುವಂಥ ಪ್ರಾಸೆಸ್ ಬೇರೆ ಇದೆ. ಆ ಪ್ರಾಸೆಸ್ ಪ್ರಕಾರ ಕಂಪಲ್ಸರಿ ವಾಟರ್ ಪ್ರೂಫಿಂಗ್ ಮಾಡಲೇಬೇಕಾಗುತ್ತೆ. ಮತ್ತು ನೋಡಿ, ಈಗ ಗ್ಯಾಪು ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ಎಲ್ಲ ವೆಟ್ ಇದ್ದರೆ ಎಲ್ಲಿ ಕ್ಯೂರಿಂಗ್ ಆಗುತ್ತೆ? ಈಗ ಅಲ್ಲಿ ನೀರು ಹೋಗಲ್ವಾ? ನೀರು ಹೋಗೋದಕ್ಕೇನು ನಮಗೇನು ಸುಮಾರು ಒಂದು ಅಡಿ ಬೇಕಾ ಗ್ಯಾಪು? ಕ್ರ್ಯಾಕ್ ಏನಾದರೂ ಒಂದು ಸ್ವಲ್ಪ ಒಂದು ಕೂದಲು ಥರ ಇದ್ರೂ ಸಾಕು, ನೀರು ಹೋಗ್ಬಿಡುತ್ತೆ. ಮತ್ತು ಕಂಪಲ್ಸರಿ ನೋಡಿ, ಇದು ಅಷ್ಟೇ. ಈ ಕಡೆ ಸ್ಲ್ಯಾಬ್ ಹಿಂಗೆ ಮಾಡಿದ್ದಾರೆ ನೋಡಿ, ಇದು ಕ್ಯಾನಾಪ್ ಮುಂದ್ಗಡೆ, ಆ ಕಡೆ ಬಂದು ಮೋಲ್ಡು. ಇದು ಕಂಪಲ್ಸರಿ ನೀರು ಇಳಿಯುತ್ತೆ, ಲೀಕೇಜ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ಕ್ಯೂರಿಂಗ್ ಕರೆಕ್ಟಾಗಿ ಮಾಡಬೇಕು. ಫಸ್ಟು ನಾವು ಕರೆಕ್ಟಾಗಿ ಕ್ಯೂರಿಂಗ್ ಮಾಡಿ ಕೂಡ ಈಗ ಲೀಕೇಜ್ ಬರ್ತಾ ಇದ್ದಾವೆ ಎಷ್ಟೋ ಬಿಲ್ಡಿಂಗ್ಗಳು. ಕ್ಯೂರಿಂಗೇ ಆಗಿಲ್ಲ ಅಂದರೆ ಮತ್ತು ವಾಟರ್ ಪ್ರೂಫಿಂಗ್ ಹೆಂಗೆ ಹಿಡಿಯುತ್ತೆ ನೋಡಿ? ಆಲ್ರೆಡಿ ಇದು ಲೀಕೇಜ್ ಇದ್ದು ನೋಡಿ, ಸಿಮೆಂಟ್ ಮೆತ್ತಿದ್ದಾರೆ, ನೀರು ಹೋಗ್ತೀರಾ, ನೀರು ಮನೆ ಒಳಗಡೆ ಹೋಗ್ತೀರಾ. ಹಿಂಗೆ ಇವಾಗ ಹಿಂಗಿದ್ರೆ ಇನ್ನು ರೆಡಿ ಆದಮೇಲೆ ಇನ್ನೆಂಗಿರುತ್ತೆ?